ಅನ್ನುವಂತಹ ಸ್ಟಾರ್ಟಪ್ಗೆ ಫೌಂಡರ್ಸ್ ನಾವು. ನಾಗೇಶ್ ಸರ್, ನಾನು, ತೇಜಸ್ ಸರ್, ಹೇಮಂತ್ ಸರ್, ನಮ್ಮ ಜಗದೀಶ್ ಸರ್. ಆ ಸ್ಟಾರ್ಟಪ್ಗೆ ನೀವು ಕೂಡ ಫೌಂಡರ್ಸ್ ಆಗೋದಕ್ಕೆ ಅವಕಾಶ ಇದೆ. ಯಾವಾಗ ಫೌಂಡರ್ಸ್ ಆಗ್ತೀರಿ ಅಂತ ನೀವು ಡಿಸೈಡ್ ಮಾಡ್ತೀರೋ ಆವಾಗ ಆ ಕ್ಷಣಕ್ಕೆ ನೀವು ಫೌಂಡರ್ ಆದಂಗೆ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ನಾಗೇಶ್ ವಿ ಪ್ರಜಾಕಿ ಅಂತ. ಸೊ ನನ್ನ ಹೆಸರು ಜೊತೆ ಪ್ರಜಾಕಿ ಅಂತಲೂ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ. ಅದು ಯಾಕೆ ಅಂತ ಹೇಳ್ತೀನಿ. ಸೊ ಅಲ್ಲಿ ಕೆಲಸ ಮಾಡ್ಕೊತ ನನ್ನ ಬಿಡುವಿನ ಸಮಯದಲ್ಲಿ ನಾನು ಪ್ರಜಾಕಿಯ ಬಗ್ಗೆ ಎಲ್ರಿಗೂ ಅವೇರ್ನೆಸ್ ಕೊಡ್ತಾ ಇರ್ತೀವಿ. ಓಟ್ ಅಂದರೆ ಓಟ್ ಏನಕ್ಕೆ ಹಾಕಬೇಕು ಅದು, ಮತ್ತು ಪ್ರಜಾಕೀಯ ಅಂತಂದರೆ ಜನರ ಕೈಲಿ ಅಧಿಕಾರ ಬರಬೇಕು. ಡೆಮೋಕ್ರಸಿಯಲ್ಲಿ ಏನೊಂದು ಪ್ರಪೋಸಲಿಸಮ್ ಬರಬೇಕು ಅಂತೇಳಿ ನಾವು ಅಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಅಂದರೆ ಲೈಕ್ ಹಾರ್ಟ್ ಆಫ್ ಗವರ್ನೆನ್ಸ್ ಬರಬೇಕು ಅಂತೇಳಿ, ಅಕೌಂಟಬಿಲಿಟಿ ಬರಬೇಕು, ಪ್ರತಿಯೊಬ್ಬರಿಗೂ ರೆಸ್ಪಾನ್ಸಿಬಿಲಿಟಿ ಬರಬೇಕು, ಮತ್ತು ಟ್ರಾನ್ಸ್ಪರೆನ್ಸಿ ಬರಬೇಕು. ಇದು ಒಂದು ಪ್ರೊಸೀಜರಲ್ಲಿ ವರ್ಕ್ ಆಗಬೇಕು. ಯಾವುದೇ ಗೌರ್ಮೆಂಟ್ ಬರಲಿ ಆ ಪ್ರೊಸೀಜರ್ ಏನಪ್ಪ ಅಂದರೆ ಒಂದು SOP ಬರಬೇಕು ಅವ್ರಿಗೆ, ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರು. ಆ ಒಂದು MLA ಆಗಲಿ MP ಆಗಲಿ ಅಥವಾ ಯಾರೇ ಜನಪ್ರತಿನಿಧಿ ಆಗಲಿ ಪಬ್ಲಿಕ್ನ ಕೇಳಿ ಕೆಲಸ ಮಾಡಬೇಕು. ಆ ಥರ ಕೆಲಸ ಮಾಡಿದಾಗ ಟ್ರಾನ್ಸ್ಪರೆನ್ಸಿ ಆಟೋಮೆಟಿಕ್ಲಾಗಿ ಅಲ್ಲಿ ಬಂದ್ಬಿಡುತ್ತೆ. ಸೊ ಪಬ್ಲಿಕ್ಗೆ ಏನು ಬೇಕು ಅದು ಡೆಫಿನೆಟ್ಲಿ ಅಲ್ಲಿ ಸಿಕ್ಬಿಡುತ್ತೆ. ಎಕ್ಸಾಂಪಲ್ ಇವಾಗ ಸ್ಟೂಡೆಂಟ್ ಹೋರಾಟ ಮಾಡ್ತಿದ್ದಾರೆ, ಆ ಥರ ಮಾಡೋ ಅವಶ್ಯಕತೆ ಇರೋದಿಲ್ಲ. ಒಂದು ಜಾಬ್ಗಾಗಲಿ ಏನಕ್ಕೇನೆ ಆಗಲಿ ಅವ್ರಿಗೆ ಏನು ಬೇಕೋ ಅದನ್ನು ಪಡೆಯುವಂಥ ಪವರ್ ಪಬ್ಲಿಕ್ಗೆ ಬರುತ್ತೆ. ಮತ್ತು ಇವಾಗ ಬಿಡದಿಯಲ್ಲಿ ಹೋರಾಟ ಮಾಡ್ತಿದ್ದಾರೆ ರೈತರು, ಅವರಿಗೆ ಅಲ್ಲಿ ಸಿಟಿ ಅಂದರೆ ಏನು ಒಂದು ಸಿಟಿ ಮಾಡೋಕ್ಕೆ ಕೊಟ್ಟಿದ್ದಾರಲ್ಲಿ ಅದು ಬೇಕಾ ಬೇಡವಾ ಅಂತೇಳಿ ಅಲ್ಲಿನ ಒಂದು ಪಬ್ಲಿಕ್ ಡಿಸೈಡ್ ಮಾಡಬೇಕು. ಈ ಥರದ್ದೊಂದು ಪಬ್ಲಿಕ್ಗೆ ಬೇಕಾಗಿರುವಂಥ ರಿಯಲ್ ಆಗಿ ಪ್ರಜಾಪ್ರಭುತ್ವ ಬರಬೇಕು ಅಂತೇಳಿ ದ ರಿಯಲ್ ಪ್ರಜಾಕೀಯ ಅನ್ನೋ ಒಂದು ಪಬ್ಲಿಕ್ ಪಾರ್ಟಿ ಇದು ಯಾರು ಫೌಂಡರ್ ಅಂತಂದರೆ ಇದರಲ್ಲಿ ಯಾರು ಇನ್ವಾಲ್ವ್ ಆಗ್ತಾರೋ ಅವರೆಲ್ಲರೂ ಅಲ್ಲಿ ಫೌಂಡರನ್ನೇ. ಅದರಲ್ಲಿ ನಾನು ಒಬ್ಬ ವಿಜಯಿ, ಪ್ರತಿಯೊಬ್ಬರೂ ಅದರಲ್ಲಿ ನೀವು ಸಹ ಸೇರಿಕೊಂಡ್ರೆ ನೀವು ಫೌಂಡರೇ. ಸೊ ಈ ಥರ ಪ್ರತಿಯೊಬ್ಬರೂ ಆಲ್ರೆಡಿ ಇವಾಗ ನಾವಲ್ಲಿ 60,000 ಜನ ಫೌಂಡರ್ಸ್ ಇದ್ದೀವಿ. ಸೊ ನಾವೆಲ್ಲರೂ ನಮ್ಮ ಊರುಗಳಲ್ಲಿ ನಮ್ಮ ಬಿಡುವಿನ ಸಮಯದಲ್ಲಿ ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಅವೇರ್ನೆಸ್ ಕೊಡ್ತಾನೆ ಇರ್ತೀವಿ. ಯಾಕೆಂತಂದರೆ ನಾವು ಓಟ್ ಹಾಕಿದ ಮೇಲೇನು ನಮ್ಮ ಒಂದು ಜವಾಬ್ದಾರಿಯಲ್ಲಿ ಇರಬೇಕು. ಏಕೆಂತಂದರೆ ನಮ್ಮದೇ ಟ್ಯಾಕ್ಸ್ ಮನಿ, ನಮಗೆ ಬೇಕಾಗಿರುವಂಥ ಪ್ರತಿಯೊಂದನ್ನು ಹೋರಾಟ ಇದ್ದಂಗೆ ಪ್ರತಿಯೊಂದೂ ನಮಗೆ ಬೇಕಾಗಿರುವಂಥ ಒಂದು ವ್ಯವಸ್ಥಿತವಾದ, ಈಗ ಒಂದು ಟ್ರಾವೆಲ್ ಏಜೆಂಟು ಯಾವ ಥರ ಕೆಲಸ ಮಾಡುತ್ತೆ ಅಂತಂದರೆ ಕರ್ಕೊಂಡೋದ್ರೆ ಪ್ರತಿಯೊಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಊಟದಿಂದ ಹಿಡಿದು ಅವರಿಗೆ ಹೆಲ್ತಿಂದ ಹಿಡಿದು ಪ್ರತಿಯೊಂದು ತುಂಬ ಅದ್ಭುತವಾಗಿ ವಿವರಿಸಿದ್ರು. ಅದೇ ಥರ ಗೌರ್ಮೆಂಟು ನಮ್ಮನ್ನು ಅಷ್ಟೇ ಚೆನ್ನಾಗಿ ಕೇರ್ ಮಾಡಬೇಕು ಅನ್ನೋದೇ ನಮ್ಮ ಈ ಪ್ರಜಾಕೀಯದ ಕಾನ್ಸೆಪ್ಟ್ ಆಗಿದೆ. ಸೊ ಇದು ನಮ್ಮ ಒಂದು ಪರಿಚಯ. ತುಂಬ ಶಾರ್ಟ್ ಟೈಮಲ್ಲಿ ಹೇಳಿದ್ದೀನಿ. ಇನ್ನೂ ಅತಿ ಹೆಚ್ಚು ಮಾಹಿತಿ ನಿಮಗೆ ಬೇಕು ಅಂತಂದರೆ ನಿಮ್ಮ ಮೊಬೈಲ್ ಮೂಲಕನೇ ಒಂದು ಪ್ರಜಾಕಿ ಅಂತ ಆ್ಯಪ್ ಇದೆ. ಆ್ಯಪ್ ಮೂಲಕನೇ ನಿಮ್ಮ ಕೈಯಲ್ಲಿ ಪವರ್ ತಗೊಳ್ಳೋ ಅಂಥ ಅವಕಾಶಗಳು ಇಲ್ಲಿ ತುಂಬ ಅತಿ ಸುಲಭವಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮಗೆ ಬೇಕಾಗಿರೋಂಥ ಪಡ್ಕೊಳ್ಳೋ ಅಂಥ ಪವರು ನಿಮ್ಮ ಕೈಲಿ ಬರುತ್ತೆ. ಆ್ಯಸ್ ಎ ವೋಟರ್ ಆಗಿ ನೀವು ವೋಟರ್ ಆಗಿ ಮತ್ತೆ ನೀವಲ್ಲಿ MLA ಆಗಬೇಕು ಅಥವಾ MP ಆಗಬೇಕು ಅಥವಾ ಚೀಫ್ ಮಿನಿಸ್ಟ್ರು ಆಗ್ಬೋದಲ್ಲಿ ನೀವು ಯಾವುದೇ ದುಡ್ಡು ಖರ್ಚು ಮಾಡ್ದಂಗೆ ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಡೆಪಾಸಿಟ್ ಏನಿದೆಯೋ ಅದನ್ನು ಮಾಡಿಬಿಟ್ಟು ನೀವು MLA ಆಗ್ಬೋದು. ಯಾವುದೇ ಇವಾಗ ದೊಡ್ಡ ಪ್ರೊಸೆಷನ್ ಮಾಡಿಕೊಂಡು ರ್ಯಾಲಿ ಮಾಡ್ಕೊಂಡು ಆ ಥರ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅಲ್ಲಿ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದೀನಿ. ಸೊ 60,000 ಪ್ಲಸ್ ಇದ್ದಾರಂತ. ಪ್ರಜಾಕೀಯ ಅನ್ನುವಂತಹ ಸ್ಟಾರ್ಟಪ್ಗೆ ಫೌಂಡರ್ಸ್ ನಾವು. ನಾಗೇಶ್ ಸರ್, ನಾನು, ತೇಜಸ್ ಸರ್, ಹೇಮಂತ್ ಸರ್, ನಮ್ಮ ಜಗದೀಶ್ ಸರ್. ಆ ಸ್ಟಾರ್ಟಪ್ಗೆ ನೀವು ಕೂಡ ಫೌಂಡರ್ಸ್ ಆಗೋದಕ್ಕೆ ಅವಕಾಶ ಇದೆ. ಯಾವಾಗ ಫೌಂಡರ್ಸ್ ಆಗ್ತೀರಿ ಅಂತ ನೀವು ಡಿಸೈಡ್ ಮಾಡ್ತೀರೋ ಆವತ್ತು ಆ ಕ್ಷಣಕ್ಕೆ ನೀವು ಫೌಂಡರ್ ಆದಂಗೆ. ಸೊ ಇದರಲ್ಲಿ ಹೈಕಮಾಂಡ್ ಯಾರಪ್ಪ ಅಂತಂದರೆ ಎಗೇನು ಪಬ್ಲಿಕ್ ಇಲ್ಲಿ ಹೈಕಮಾಂಡ್. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ